Excel Techno School, Guruvayanikere, Venuru. Admission open now. ಸೊ ಐ ಥಿಂಕ್ 90 ಆದ್ರೂ ನಾವು ಇಡೀ ರಾಜ್ಯದಲ್ಲಿ ಪರ್ಸೆಂಟೇಜ್ ಅಚೀವ್ ಮಾಡಲೇಬೇಕು ಎಲ್ಲ ಜಿಲ್ಲೆಯವರು ಅಂತ ಹೇಳಿ ಮೊನ್ನೆ ಕ್ಯಾಬಿನೆಟ್ ಅಲ್ಲೂ ಕೂಡ ಕ್ಯಾಬಿನೆಟ್ ಮಿನಿಸ್ಟ್ರಿ ಯಾಕಂದ್ರೆ ಅವತ್ತು ಅಫಿಷಿಯಲ್ ಆಗಿ ನಂದಾಗಿದ್ದು 88 ಪಾಯಿಂಟ್ ಎಷ್ಟು ಆಗಿತ್ತು ಇಲ್ಲ 86 87 ಆಗಿತ್ತು ಅನ್ಸುತ್ತೆ ಡಿ ಸಿ ಅವ್ರಿಗೆ ಮಾತಾಡಿ ಹೇಳಿದ್ರೆ 90 ಮುಗಿಸ್ಲೇಬೇಕು ಅಂತ ಹೇಳಿದ್ರೆ ಇನ್ನುಳ್ಕಿಂತ ಆಮೇಲೆ ಸ್ಲೋ ಮಾಡ್ಬೋದು ಅವಾಗ ಟೀಚರ್ಸ್ ನೇನು ತಗೊಂಡು ಮಾಡ್ಬೇಕಂತ ವಿ ಎ ತಗೊಳ್ತಾರೆ ಇಲ್ಲ ಈ ಕಾರ್ಪೊರೇಷನ್ ಮಟ್ಟದಲ್ಲಿ ಬೇರೆಯವ್ರನ್ನ ತಗೊಂಡು ಐಡೆಂಟಿಫೈಡ್ ಟಾರ್ಗೆಟೆಡ್ ನ ಮುಗಿಸ್ಬೇಕು ಅಂತ ಹೇಳಿ ಮನೆ ಮುಖ್ಯಮಂತ್ರಿ ಯಾಕಂದ್ರೆ ಇದು 1% ಕೂಡ ಮುಖ್ಯ ಯಾಕಂದ್ರೆ ಇದು ಸಮೀಕ್ಷೆ ಮಾಡ್ತಕ್ಕಂಥದ್ದು ಜಾತಿ ಗಣತೆ ಅಲ್ಲ ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಯಾವ ಹಂತದಲ್ಲಿದ್ದೀವಿ ಯಾರು ಅನುಕೂಲವಾಗಿದ್ದಾರೆ ಕಷ್ಟದಲ್ಲಿದ್ದಾರೆ ಸರ್ಕಾರ ಯಾರಿಗೆ ಸಹಕಾರ ಮಾಡಬೇಕು ನಾಳೆ ಬಜೆಟ್ ಘೋಷಣೆ ಮಾಡಬೇಕಾದ್ರೆ ಯಾಕಂದ್ರೆ ಇದೊಂದು ರಾಂಗ್ ನೋಷನ್ ಇತ್ತು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಕೂಡ ನಾನು ಅವ್ರ ಬಗ್ಗೆ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಕೊಟ್ಟಾಗ ಮಾತ್ರ ನಮಗೆ ಸಾಧ್ಯ ಸರ್ಕಾರಗಳಿಗೆ ನೀವು ಸಹಕಾರ ಮಾಡಲಿಲ್ಲ ಡೇಟಾಬೇಸ್ ಅಲ್ಲಿ ಸರ್ಕಾರ ಹೆಂಗೆ ನಿಮಗೆ ನ್ಯಾಯವನ್ನ ಕೊಡಕ್ಕಾಗತ್ತೆ ಅದನ್ನ ಯೋಚನೆ ಮಾಡ್ಬೇಕಲ್ಲ ಸರ್ಕಾರಗಳಿಗೆ ಡೇಟಾಬೇಸ್ ಬೇಕು ತಾನೆ ಯಾರ್ಯಾರು ಹೆಂಗಿದ್ದಾರೆ ಅಂತೇಳಿ ಕ್ರೀಮಿ ಲೇಯರ್ ಅಲ್ಲಿ ನಮಗೆ ಅನುಕೂಲ ತಗೊಂಡವರು ಕೂಡ ಕ್ರೀಮಿ ಲೇಯರ್ ಅಲ್ಲಿ ಇದ್ರೆ ಅವರಿಗೆ ಕೊಡುವಂತ ನೆಸೆಸಿಟಿ ಅದನ್ನ ಯಾರೋ ಬಡವರಿಗೆ ಇಲ್ಲಾಂದ್ರೆ ಎಜುಕೇಶನ್ ಕೊಟ್ಟರೆ ಅವ್ರ ಭವಿಷ್ಯ ಚೆನ್ನಾಗಿರ್ತದೆ ಈ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಬೇಕಂದ್ರೆ ಎವ್ರಿ 10 years ಅದಕ್ಕೆ 2000 ಐ ಥಿಂಕ್ ಮುಂಚೆನೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಅದನ್ನ ನಾವು ಹೋದ್ಸತಿನೂ ಕೂಡ ನಾವು ಮಾತಾಡಿದ್ರ ಬಗ್ಗೆ ಮತ್ತೆ ನಾವು ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ ಯಾರು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ದಯವಿಟ್ಟು ನಿಮ್ಮ ಸ್ಥಿತಿಗತಿಯನ್ನ ಹೇಳ್ಕೊಡೋದಕ್ಕೆ ಮತ್ತೆ ಸರ್ಕಾರ ನಿಮಗೆ ಸ್ಪಂದಿಸೋದಕ್ಕೆ ಮತ್ತೆ ನಿಮ್ಮ ಒಂದು ವ್ಯವಸ್ಥೆ ನೋಡಿ ಬೇರೆಯವ್ರಿಗೂ ಕೂಡ ಅನುಕೂಲ ಮಾಡ್ಕೊಡೋದಕ್ಕೆ ನೀವು ಸಹಕಾರ ಇಟ್ಸ್ ನಾಟ್ ಅಬೌಟ್ ಸರ್ಕಾರ ಒಬ್ರು ನೀವಲ್ಲ ಇದು ನಮ್ಮ ಕೆಲಸ ಅಂತ ಹೇಳಿ ಒಂದು ನಿಟ್ಟಿನ ಮೇಲೆ ನೀವು ಮಾಡಿ ಅಂತ ಹೇಳಿ ಹೇಳಿದ್ದೀನಿ ನಾನು ಕೂಡ ದಿನ ಡಿ ಸಿ ಅವರಿಗೆ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಸಾಯಂಕಾಲ ಒಂದು ರೌಂಡ್ ಮಾತಾಡಿದಾಗ 1.5%, 1.5% ಇದ್ಮೇಲೆ ಇರ್ತದೆ ಒಂದು 95, 96, 97 ನೋಡ್ತಾ ಆಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿದ್ವಿ ಯಾವ್ದು ಅನ್ರಿಜಿಸ್ಟರ್ಡ್ ಆಕ್ಚುಲ್ ದೇ ಆರ್ ಸ್ಟೇಯಿಂಗ್ ಅವ್ರನ್ನೂ ಕೂಡ ಲೆಕ್ಕ ತಗೊಳ್ಬೇಕಂತ ಹಂಗೆ ನೋಡಿದಾಗ 1 ಕೋಟಿ ಅಂದ್ರೆ 1 ಕೋಟಿ 10 ಲಕ್ಷ ಇರುತ್ತೆ ಟೋಟಲ್ ಒಳಗೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಸರ್ಕಾರ ಇಟ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಅದರಲ್ಲೂ ಕೂಡ ಯಾರು ಬಡವರಿದ್ದಾರ ಏನು ಯಾವ ವ್ಯವಸ್ಥೆಯಲ್ಲಿ ಇದ್ದಾರೆ ನೋಡ್ಬೇಕಾಗತ್ತೆ ಅದಕ್ಕೆ ಸಮೀಕ್ಷೆ ಅಂತೂ ಕೈ ಹಾಕಾಯ್ತು ಮುಗಿಸಾಯ್ತು ಒಂದು ಹಂತಕ್ಕೆ ತಂದಾಯ್ತು ಹೋದ್ಸತಿಗಿಂತನೂ ಜಾಸ್ತಿ ಈ ಸತಿ ಸಮೀಕ್ಷೆಗೆ ಜನರು ಪಾಲ್ಗೊಂಡಿದ್ದಾರೆ ಯಾರು ಸಮೀಕ್ಷೆಯನ್ನ ವಿರೋಧ ಮಾಡ್ತಾ ಇದ್ರು ಶಿಕಾರಿಪುರದಲ್ಲೂ ಸೇರಿ ಅದು ವಿಜೇಂದ್ರ ಇರ್ಬೋದು ರಾಘವೇಂದ್ರ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಎಲ್ಲರೂ ಕೂಡ ಅವ್ರಿಗೆ ನೆನ್ಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ 97.6 ಅವ್ರ ಜಿಲ್ಲೆಯಲ್ಲಿ ಆಗಿದೆ ಹಂಗಂದ್ರೆ ಯಾರು ನಿಮಗೆ ಮತವನ್ನು ಹಾಕಿ ಗೆಲ್ಸಿದ್ದಾರೆ ಅವ್ರ ಹಕ್ಕನ್ನ ಕೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಟೀಕಾ ಟಿಪ್ಪಣಿಯನ್ನ ಜನರಿಗೆ ತಪ್ಪಹಾದಿಯನ್ನ ತಗೊಳ್ತಕ್ಕಂಥದ್ದು ಟೋಲ್ ಗೇಟ್ ನೀವೇ ಕೊಡ್ತೀರಿ ಪರ್ಮಿಷನ್ ಟೋಲ್ ಗೇಟ್ ವಿರೋಧನೆ ನೀವೇ ಮಾಡ್ತೀರಿ ಇದೊಂದು ದುರಂತ ನಿಮ್ಮಂಥವ್ರು ಗೆದ್ದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಒಂದು ದುರಂತ ಇದು ಕ್ರಮೇಣ ಜನರಿಗೆ ಗೊತ್ತಾಗ್ತದೆ ಅದು ಉದಾಹರಣೆಯನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಎಲ್ಲರೂ ಕೂಡ ಪಾಲ್ಗೊಂಡು ಇದಕ್ಕೆ ಸಹಕರಿಸಿ ಸರ್ಕಾರದ ಚಿಂತನೆ ಏನಿದೆ ಆಮೇಲೆ ದಿಸ್ ಇಸ್ ಅವರ್ ಕಮಿಟ್ಮೆಂಟ್ ಮ್ಯಾನಿಫೆಸ್ಟೋಲಿ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಒಬ್ಬ ಸಚಿವನಾಗಿದ್ದೀನಿ ಎಲ್ಲರೂ ಕೂಡ ನಾವು ಚುನಾವಣೆಗೆ ನಿಂತಿದ್ವಿ ನಿಮ್ಮ ಮತ ತಗೊಂಡಿದ್ದೀವಿ ಅಂದರೆ ನಾವು ಚುನಾವಣೆಯಲ್ಲಿ ಕಮಿಟ್ಮೆಂಟ್ ತಗೊಂಡಿದ್ವಿ ಆ ಕಮಿಟ್ಮೆಂಟ್ಗೆ ನಾನು ಕೆಲಸ ಮಾಡಲೇಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ನನ್ನನ್ನು ಹಿಡಿದು ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಎಷ್ಟೇ ಟೀಕಾ ಟಿಪ್ಪಣಿ ಇದ್ರೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಎತ್ತಿದ ಕೈ ಅದು ಮಾಡಿದ್ದಾರೆ ನಮಗೆ ಬಹಳ ಹೆಮ್ಮೆ ಇದೆ ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ನಿನ್ನೆಗೆ ಟೀಚರ್ಸ್ ಯೂಸ್ ಮಾಡ್ತಕ್ಕಂಥ ಫ್ಯೂಚರ್ಸ್ನ ಸಮೀಕ್ಷೆಗೆ ಯೂಸ್ ಮಾಡ್ತಕ್ಕಂಥದ್ದು ಕ್ಲೋಸ್ ಇನ್ನೂ ಇಲ್ಲ ಅದನ್ನ ಟೀಚರ್ಸ್ ಬೇಡ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೂ ನಾನು ಹೇಳಿದೆ ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ನಾನು ಅವರಿಗೆ ಮಾಡಲ್ಲ ಅಂದ್ಬಿಟ್ಟಿದ್ದೆ ಫಸ್ಟು ಆಮೇಲೆ ಯಾರು ಕೆಲಸ ಮಾಡಿದಾರೋ ಪಾಪ ಅವ್ರಿಗೆ ರಜಾನಾದ್ರು ಕೊಡ್ಬೋದಲ್ಲ ಈ ಟೈಮಲ್ಲಿ ಅಂತ ಹೇಳಿ ಕಲಿಕೆಗೆ ಏನು ತೊಂದರೆ ಆಗ್ತಾ ಇಲ್ಲ ಅದನ್ನೆಲ್ಲ ಲೆಕ್ಕ ಮಾಡಿದೆ 242 ಡೇಸ್ ಕಮಿಟ್ಮೆಂಟ್ ನಮ್ದು RTI ಇರೋದು 220 ಡೇಸ್ ಇನ್ನೂ ಕೂಡ 9 ಡೇಸ್ ನನ್ನ ಹ್ಯಾಂಡಲ್ ಇದೆ ಈ ಸ್ಟ್ರೈಕು ಏನಾದ್ರು ಆದರೆ ಆ ಟೈಮಲ್ಲಿ ಒಂದು ಹ್ಯಾಂಡಲ್ ಇಟ್ಕೊಳ್ಬೇಕಾಗ್ತಿಲ್ಲ ಅಂದ್ರೆ ಕಲಿಕೆಗೆ ತೊಂದರೆ ಆಗುತ್ತೆ ಸೊ ಮಕ್ಕಳಿಗೆ ಕಲಿಕೆಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಸಮೀಕ್ಷೆಯನ್ನ ಮುಗಿಸ್ಲಿಕ್ಕೆ ಮತ್ತೆ ಇಡೀ ರಾಜ್ಯದಂತ
ಆಸೆ ಇದೆ, ಆಸಕ್ತಿ ಇದೆ ಜನರಿಗೆ. ಸುಮಾರು 90% ಹತ್ತತ್ರ ಬಂದಿರೋದ್ರಿಂದ ಆಲ್ಮೋಸ್ಟ್. ಅಫ್ಕೋರ್ಸ್ ಬ್ಯಾಂಗ್ಳೂರು ಅಂತಲ್ಲಿ ಏನು ಮಾಡೋಕ್ಕಾಗಲ್ಲ. ಕೆಲವು ಸತಿ ನಮಗೇನು ಬೇಜಾರು ಅಂತ ಹೇಳಿದ್ರೆ ಓಟು ಹಾಕಲ್ಲ ಜನರು. ಆದರೆ ಎಲ್ಲದಕ್ಕೂ ಕೂಡ ಅಪೇಕ್ಷೆಯನ್ನ ಮಾತಲ್ಲಿ ಇರ್ಬೋದು ಮಾಡೋದು, ಅದು ಮೋಸ್ಟ್ಲಿ ನನಗನ್ಸಿದೆ ಡೆಮೋಕ್ರಸಿಗೆ ವಿರುದ್ಧ. ನಮ್ಮ ಹಕ್ಕನ್ನು ಹಾಕಬೇಕು. ನಾವು ವಿರೋಧ ಮಾಡ್ತೀವಿ, ಫಾರ್ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಯಾರು ಬೇಡ ನಮಗೆ ಅಂತ ಹೇಳಿ ಅದನ್ನಾದ್ರೂ ಹಾಕಿದ್ರೆ ಒಂದು ಸರ್ಕಾರಗಳಿಗೆ ಕಣ್ಣಿಗೆ ಮುಂದೆ ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಮಗೆ ಇದು ಬರ್ತದೆ. ಅದ್ಭುತವಾಗಿರ್ತಕ್ಕಂಥ ಡೆಮೋಕ್ರಸಿ ನಮ್ದು. ಅದನ್ನ ರೈಟ್ಸ್ ನಿಮ್ಮಲ್ಲೇ ಇರ್ತದೆ. ನೀವು ಕಾಸ್ಟ್ ಮಾಡಲಿಲ್ಲ ಅಂದ್ರೆ ಅಲ್ಲಿಗೆ ನೀವು ಕೆಟ್ಟವ್ರು ಆಗ್ತೀರಿ. ನಿಮ್ಮ ದೇಶಕ್ಕೆ ನಿಮಗೇನು ಸ್ವತಂತ್ರ ಕೊಟ್ಟಿದ್ದಾರೆ ಅದನ್ನ ನೀವು ಉಪಯೋಗ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಓನ್ ಸಿಸ್ಟಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.